ಇನ್ನು ಮಾರ್ಕಾಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಡೋಲಿ, ಅಂಬೇವಾಡಿಯಲ್ಲೆಲ್ಲ ಜಮೀನು ಜಲಾವೃತ ಆಗಿದೆ. ಬೆಳಗಾವಿ ತಾಲೂಕಿನ ಈ ಎರಡೂ ಗ್ರಾಮದ ರೈತರಿಗೆ ಸಂಕಷ್ಟ. ಬೆಳಗಾವಿ ತಾಲೂಕು ಕಡೋಲಿ, ಅಂಬೇವಾಡಿಯಲ್ಲಿ ಜಮೀನು ಜಲಾವೃತ ಆಗಿದೆ. ಗ್ರಾಮದ ರೈತರಿಗೆ ಈಗ ಸಂಕಷ್ಟ. ಬೆಳೆ ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದಾರೆ ನದಿ ತಟದ ರೈತರು. ಅಲ್ಲಿನ ಚಿತ್ರಣವನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಮಾರ್ಕಂಡೇಯ ನದಿ ಜೊತೆಗೆ ಈಗ ರಕ್ಕಸ್ಕೊಪ್ಪ ಜಲಾಶಯದಿಂದಲೂ ಕೂಡ ನೀರು ಹೊರ ಬಿಡುತ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ನದಿ ಅಕ್ಕಪಕ್ಕದಲ್ಲಿರುವಂತಹ ನೂರಾರು ಎಕರೆ ಜಮೀನು ಜಲಾವೃತಗೊಳ್ತಾ ಇರುವಂತದ್ದು. ನಾನೀಗ ಕಡೋಲಿ ಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಪ್ರದೇಶ ಕಂಪ್ಲೀಟ್ ಆಗಿ ಮಾರ್ಕಂಡೇಯ ನದಿ ನೀರಿನಿಂದ ಜಲಾವೃತ ಆಗಿರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ, ಈ ಪ್ರದೇಶ ಸದ್ಯ ಈಗ ಕಡೋಲಿ ಭಾಗದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಕಂಡು ಬರ್ತಾ ಇರುವಂಥದ್ದು. ನೀವೀಗ ಒಂದು ಕಡೆ ಕಬ್ಬು ಸಂಪೂರ್ಣವಾಗಿ ಜಲಾವೃತಗೊಳ್ತಾ ಇರುವಂಥದ್ದನ್ನು ನೀವೀಗ ಒಂದು ಕಡೆ ಗಮನಿಸ್ತೇ, ಮತ್ತೊಂದು ಕಡೆ ಕಬ್ಬು ಮುಂಭಾಗದಲ್ಲೇ ಕೆಲವೊಂದು ಈ ಒಂದು ಗದ್ದೆಗಳನ್ನು ಏನು ತೋರಿಸ್ತಾ ಇದ್ದೇನೆ, ಇದು ಭತ್ತವನ್ನು ನಾಟಿ ಮಾಡಲಾಗಿತ್ತು. ಅದು ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಸಹಜವಾಗಿ ಭತ್ತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗತ್ತೆ. ಆದರೆ ಕಳೆದ 20 ದಿನಗಳಿಂದಾಗಿ ನಿರಂತರವಾಗಿ ಇದೇ ರೀತಿ ನೀರು ನಿಂತಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಭತ್ತವೂ ಕೂಡ ಕೈಗೆ ಬರದ ಪರಿಸ್ಥಿತಿ ರೈತರಿಗೆ ಬಂದೊದಗಿರುವಂಥದ್ದು. ನದಿ ಅಕ್ಕಪಕ್ಕದಲ್ಲಿರುವಂಥ ಸುಮಾರು ಅರ್ಧ ಕಿಲೋಮೀಟರ್ದಿಂದ 1 ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇರುವಂಥದ್ದು. ಸದ್ಯ ಈಗ ನೂರಾರು ಎಕರೆ ಪ್ರದೇಶ ಏನು ಜಲಾವೃತಗೊಂಡಿದೆ, ಆ ಜಲಾವೃತಗೊಂಡಂತಹ ಪ್ರದೇಶ ಎಲ್ಲವೂ ಕೂಡ ಈಗಾಗಲೇ ಬೆಳೆಯನ್ನು ಬೆಳೆಯಲಾಗಿತ್ತು. ಅದೆಲ್ಲವೂ ಕೂಡ ಈಗ ಹಾಳಾಗುವಂಥ ಆತಂಕದಲ್ಲಿರುವಂಥದ್ದು. ಯಾಕಂದರೆ ಈಗಾಗಲೇ 20 ದಿನದ ಹಿಂದೆ ಏನು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಆ ಮಳೆಯಿಂದ ಆ ಸಂದರ್ಭದಲ್ಲೇ ಈ ರೀತಿ ನೀರು ನಿಂತಿತ್ತು. ಈಗ ಮತ್ತೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕಂಡೇಯ ನದಿಗೆ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಒಂದು ಕಡೆ ನಿರಂತರವಾಗಿ ಬೆಳೆ ನಿಂತಲ್ಲೇ ಬೆಳೆಯಲ್ಲಿ ನೀರು ನಿಂತಿದ್ದೆ, ಆದರೆ ಬಹುತೇಕ ಆ ಬೆಳೆಗಳು ಎಲ್ಲವೂ ಕೂಡ ಕೊಳೆತು ಸಂಪೂರ್ಣವಾಗಿ ಹಾಳಾಗುವಂಥದ್ದು. ಈಗ ಅಂಥದ್ದೇ ಪರಿಸ್ಥಿತಿ ಸದ್ಯ ಈಗ ಈ ಕಡೋಲಿ ಭಾಗದ ರೈತರಿಗೆ ಬಂದೊದಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಇನ್ನೂ ಕೂಡ ಬೆಳಗಾವಿ ಸೇರಿದಂತೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿರುವಂಥದ್ದು. ಸೊ ಇದೇ ರೀತಿ ಮಳೆ ಮುಂದುವರೆದಿದ್ದೆ ಆದರೆ ನದಿ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುವಂಥ ಆತಂಕ ರೈತರಿಗೆ. ಮತ್ತೊಂದು ಕಡೆ ಈಗೇನು ಬೆಳೆದಂತಹ ಬೆಳೆ ಏನಿದೆ ಅದು ಕೂಡ ಕೊಳೆತು ಹಾಳಾಗುವಂತಹ ಭೀತಿ ಕೂಡ ಶುರುವಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ವರುಣನ ಆರ್ಭಟಕ್ಕೆ ನೀರಿನಲ್ಲಿ ಕೊಚ್ಚೋಗ್ಬಿಟ್ಟ ಒಬ್ಬ ವ್ಯಕ್ತಿ. ಮಳೆ ನೀರಿನಲ್ಲಿ ಕೊಚ್ಚೋಗಿದ್ದಾನೆ ಜೀವಂತ. ಇನ್ನು ಇತ್ತ ಬೆಳಗಾವಿ ವಿಚಾರಕ್ಕೆ ಬರೋದಾದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅಬ್ಬರ ಜೋರಾಗಿದ್ದು ಖಾನಾಪುರ ಮಂತುರ್ಗಾ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಸೇತುವೆ ಜಲಾವೃತ ಆಗಿದೆ. ಖಾನಾಪುರ ಮಂತುರ್ಗಾ ಅಲ್ಲಿ ಸಂಪರ್ಕ ಸೇತುವೆ ಮುಳುಗಡೆಯಾಗ್ಬಿಟ್ಟಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಅದು. ಸಂಚಾರ ಸ್ಥಗಿತ ಆಗಿದೆ. ಕಳೆದ 2 ವಾರಗಳಿಂದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆ ಸೇತುವೆಗಳು ಜಲಾವೃತ ಆಗಿ ಸಂಪರ್ಕ ಕಡಿತ ಆಗಿ ಸಮಸ್ಯೆಗಳುಂಟಾಗಿದೆ.